ವಿಧಾನಸಭೆಯಲ್ಲಿ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಸಿಹಿ ಸುದ್ದಿ ನೀಡಿದ್ದಾರೆ. ಈ ವರ್ಷದಿಂದ ರೈತರಿಗೆ 7 ರೂಪಾಯಿ ಪ್ರೋತ್ಸಾಹ ಧನ ನೀಡ್ತೇವೆ ಅಂತ ವಿಧಾನಸಭೆಯಲ್ಲಿ ಸಿಎಂ ಘೋಷಣೆ ಮಾಡಿದ್ದಾರೆ. ಸದ್ಯ 7 ರೂಪಾಯಿ ಪ್ರೋತ್ಸಾಹ ಧನಕ್ಕೆ ಬೇಡಿಕೆ ಇದೆ. ಇದನ್ನ ಈ ವರ್ಷದಿಂದ ನೀಡ್ತೇವೆ ಎಂದಿದ್ದಾರೆ. ಇದೇ ವೇಳೆ ಬಿಜೆಪಿಗೂ ಕೂಡ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಅಶೋಕ್ ಅವರು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರು ಪ್ರಣಾಳಿಕೆಯಲ್ಲಿ 7 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ, ಇನ್ನೂ ಕೂಡ ಹಾಲಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ಇರುವಾಗ 3 ರೂಪಾಯಿ ಕೊಡ್ತಾ ಇದ್ರು, 1 ಲೀಟರ್ ಹಾಲಿಗೆ 3 ರೂಪಾಯಿ ಕೊಡ್ತಾ ಇದ್ರು. ನಾವು ಅದನ್ನ 5 ರೂಪಾಯಿ ಮಾಡಿದವ್ರು ಯಾರು? ಸ್ವಲ್ಪ ಮಾಡಿದ್ರಪ್ಪ, 5 ರೂಪಾಯಿ ಮಾಡಿದವ್ರು ಯಾರು? 5 ರೂಪಾಯಿ ಮಾಡಿದವ್ರು ಯಾರ್ರಿ? ಆಮೇಲೆ ನಾವು ಬಂದ್ಮೇಲೆ ಅಧಿಕಾರಕ್ಕೆ ಈ ಸಾರಿ ಬಂದ್ಮೇಲೆ ಒಂದ್ಸಾರಿ 3 ರೂಪಾಯಿ ಹೆಚ್ಚು ಮಾಡೋದು, ಅದು ಪೂರ ರೈತರಿಗೆ ಕೊಡೋಕೆ ಅಂತ ಮಾಡೋದು. ನಿನ್ನೆ ವಿಧಾನಸಭೆಯಲ್ಲಿ ಪಾಸಾಗಿದ್ದ ದ್ವೇಷ ಭಾಷಣ ನಿಷೇಧ ವಿಧೇಯಕ ಇವತ್ತು ಪರಿಷತ್ನಲ್ಲಿ ಮಂಡನೆಯಾಯಿತು. ವಿಧೇಯಕದ ಬಗ್ಗೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿವರಣೆ ನೀಡಿದರು. ಇತ್ತೀಚೆಗೆ ದ್ವೇಷ ಭಾಷಣ ಹೆಚ್ಚಾಗ್ತಾ ಇದೆ, ಸಂಘರ್ಷ ಸೃಷ್ಟಿಸುವ ಮಾತುಗಳು ಕೇಳಿ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ನಿರ್ದೇಶನಗಳ ಅನ್ವಯ ತಿದ್ದುಪಡಿ ಬಿಲ್ ಇದಾಗಿದೆ ಅಂತ ಹೇಳಿದರು. ವಿಧಾನ ಪರಿಷತ್ನಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕದ ವಿರುದ್ಧ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧದ ಬಿಲ್ ಇದು. ರಾಜಕೀಯ ದ್ವೇಷ ಮಾಡಲು ಬಳಸಿಕೊಳ್ಳಬಹುದಾದಂತಹ ಅಸ್ತ್ರವಾಗಿದೆ. ಈ ಬಿಲ್ ತಂದಿರುವಂತಹ ಪಕ್ಷ ಹಿಂದೆ ದೇಶದಲ್ಲಿ ಎಮರ್ಜೆನ್ಸಿ ಜಾರಿ ಮಾಡಿದ ಇತಿಹಾಸ ಇದೆ. ನಮ್ಮದು ಕೂಡ ಪೊಲೀಸ್ ರಾಜ್ಯವಲ್ಲ, ಪ್ರಜಾಪ್ರಭುತ್ವದ ರಾಜ್ಯ. ತುರ್ತು ಪರಿಸ್ಥಿತಿಯ ವಾತಾವರಣವನ್ನ ನಿರ್ಮಿಸುವಂತಹ ಬಿಲ್ ಇದಾಗಿದೆ. ಹೀಗಾಗಿ ಈ ಬಿಲ್ ಅನ್ನ ಕೈಬಿಡಬೇಕು ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಅಂದರೆ ಯಾವ ಒಂದು ಆಳುವ ಪಕ್ಷ ಇದನ್ನು ತಂದಿದೆ, ಅದರ ಇತಿಹಾಸ ಸಂವಿಧಾನದ 3ನೇ ಭಾಗದಲ್ಲಿರ್ತಕ್ಕಂಥ 19ನೇ ವಿಧಿಯ ಕುರ್ಚಿ ಕದನದ ಮಧ್ಯೆ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಕುವೆಂಪು ನಗರದಲ್ಲಿರುವ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಿನ್ನೆ ರಾತ್ರಿ ಔತಣ ಕೂಟ ಏರ್ಪಡಿಸಲಾಗಿತ್ತು. ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಆಪ್ತರು ಪಾಲ್ಗೊಂಡಿದ್ದರು. ಈ ವೇಳೆ ನಾಯಕತ್ವ ಬದಲಾವಣೆ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಲಾಗಿದೆ. ನಾನೇ 5 ವರ್ಷ ಸಿಎಂ, ಹೈಕಮಾಂಡ್ ಬದಲಾವಣೆ ತೀರ್ಮಾನ ಮಾಡಲ್ಲ, ಯಾರಿಗೂ ಅನುಮಾನ ಬೇಡ, ಸಿಎಂ ಆಗಿ ನಾನೇ ಇರ್ತೇನೆ ಅಂತ ಸಿದ್ದರಾಮಯ್ಯ ಆಪ್ತರ ಬಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಬದಲಾವಣೆ ಸಂದರ್ಭ ಬಂದರೆ ನಾನು ಅಹಿಂದ ಪರ ನಿಲ್ತೇನೆ ಅಂತ ಸಿಎಂ ಆಪ್ತ ಶಾಸಕರು ಸಚಿವರಿಗೆ ಭರವಸೆ ಕೊಟ್ಟಿದ್ದಾರೆ. ಡಿನ್ನರ್ ಮೀಟಿಂಗ್ ಬಗ್ಗೆ ಸತೀಶ್ ಜಾರಕಿಹೊಳಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದು ಒಗ್ಗಟ್ಟು ಪ್ರದರ್ಶನ, ಪಕ್ಷ ಗಟ್ಟಿಯಾಗಿರಬೇಕು, ಮುಂದೆಯೂ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ನಾಯಕತ್ವ ಬದಲಾವಣೆ ಆಗುತ್ತೆ ಅಂತಾರೆ ಅವರನ್ನೇ ಕೇಳಬೇಕು ಎಂದಿದ್ದಾರೆ. ಇನ್ನು ನಿನ್ನೆ ನಾಯಕತ್ವದ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ, ಜಸ್ಟ್ ಊಟ ಮಾಡಿ ಹೋದ್ರು ಅಂತ ಹೇಳಿದರು. ಪಕ್ಷ ಗಟ್ಟಿಯಾಗಿರಬೇಕು, ಮುಂದೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅಷ್ಟೇ ನಮ್ಮ ಒಗ್ಗಟ್ಟಿನ ಮಂತ್ರ. ಇಲ್ಲ ಆ ರೀತಿ ಸಭೆ ಮಾಡೋಕ್ಕಂತ ಇಲ್ಲ, ಇಂಥ ಗಟ್ಟಿ ಮಾಡಬೇಕು, ನಮ್ಮ ಡ್ಯೂಟಿ ಪ್ರಿಯಾರಿಟಿ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದ ಡಿನ್ನರ್ ಬಗ್ಗೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿನ್ನರ್ನಲ್ಲಿ ರಾಜಕೀಯದ ಬಗ್ಗೆ ಏನೂ ಚರ್ಚೆಯಾಗಿಲ್ಲ, ಪಕ್ಷ ಬಲಪಡಿಸುವ ಬಗ್ಗೆ ಚರ್ಚೆ ಆಯಿತು, 7-8 ಜನ ನಾಯಕರಿದ್ವು, ಸಿಎಂ ಸೂಪ್ ಕುಡಿದು ಬೇಗ ಹೋದ್ರು ಅಂದಿದ್ದಾರೆ. ಇನ್ನು ಭೈರತಿ ಸುರೇಶ್ ಮಾತನಾಡಿದ್ದು ಡಿನ್ನರ್ನಲ್ಲಿ ಯಾವುದೇ ವಿಶೇಷತೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಪರಿಷತ್ ಸದಸ್ಯ ಸಲೀಂ ಅಹಮದ್ ಮತ್ತು ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದಾರೆ. 7ನೇ ತಾರೀಕು ಡಿಸೆಂಬರ್ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಾರ್ಯಕಾರಿ ಸಭೆ. ಕಾಂಗ್ರೆಸ್ನಲ್ಲಿನ ಡಿನ್ನರ್ ಮೀಟಿಂಗ್ ಬಗ್ಗೆ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯ ಮಾಡಿದ್ದಾರೆ. ಡಿನ್ನರ್ನಲ್ಲಿ ಔಟ್ಗೋಯಿಂಗ್ ರಾಜಕೀಯ, ಇನ್ಕಮಿಂಗ್ ರಾಜಕೀಯದ ಬಗ್ಗೆ ಚರ್ಚೆ ನಡೆದಿದೆ. 2 ಪಾಲಿಟಿಕ್ಸ್ ನಡುವೆ ರಾಜ್ಯದ ಜನರ ಮಾರಣ ಹೋಮ ಆಗ್ತಾ ಇದೆ. ಅಭಿವೃದ್ಧಿ ಸಂಪೂರ್ಣ ಉಚಿತವಾಗಿದೆ, ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ ಅಂತ ಲೇವಡಿ ಮಾಡಿದ್ದಾರೆ. ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ. ಅಂದರೆ ಈ ಸರ್ಕಾರವೇ ಒಂದು ಲೂಟಿ ಸರ್ಕಾರ. ಇವತ್ತು ನೋಡಿದರೆ 5,000 ಕೋಟಿ ಎಲ್ಲೋಯ್ತು, ನಾಪತ್ತೆ, ಇನ್ನೂ ಹೇಳೋರೇ ಇಲ್ಲ.
ಸಂಸತ್ ಚಳಿಗಾಲದ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಆಗಿದೆ. ಕೊನೆಯ ದಿನವಾದ ಇಂದು ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿಪಕ್ಷಗಳು ರಾಮ್ಜಿ ಬಿಲ್ ವಿರುದ್ಧ ಪ್ರತಿಭಟನೆ ನಡೆಸಿದ್ವು. ಈ ವೇಳೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಕಲಾಪವನ್ನ ಅನಿರ್ದಿಷ್ಟಾವಧಿ ಮಂಡಿಸಿದ್ರು. ಇನ್ನು ಇಂಡಿಯಾ ಕೂಟ ಮನರೇಗಾ ಹೆಸರು ಬದಲಾವಣೆಯನ್ನು ವಿರೋಧಿಸಿ ಸಂಸತ್ ಮುಂಭಾಗ ಪ್ರತಿಭಟನೆ ನಡೆಸಿತು. देर रात्रि तक बैठकर सदन चलाने में papers to be laid on the table. Sriman Rao. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಪುನರ್ ಆರಂಭಿಸಲು ಕಡೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಂತಾಗಿದೆ. ಆರ್ಸಿಬಿ ತಂಡದ ವಿಜಯೋತ್ಸವದ ಸಂದರ್ಭದಲ್ಲಿ ಉಂಟಾದ ಕಾಲ್ತುಳಿತದ ಘಟನೆಯ ನಂತರ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸುವುದಕ್ಕೆ ಅನುಮತಿ ನಿರಾಕರಿಸಲಾಗಿತ್ತು. ಇದೀಗ ಬೆಂಗಳೂರು ಪೊಲೀಸರು ಹಾಗೂ ಕೆಎಸ್ಸಿಎ ಕಟ್ಟುನಿಟ್ಟಾದ 17 ಅಂಶಗಳ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಿ ಕ್ರಿಕೆಟ್ ಪಂದ್ಯಗಳ ಆಯೋಜನೆಗೆ ಅನುಮತಿ ನೀಡಲು ಸಜ್ಜಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿಲ್ಲ. ಹೀಗಾಗಿ ಬೆಳಗಾವಿಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ಮಾಡಿದೆ. ಗೃಹಿಣಿಯರ ರೊಕ್ಕ ಅಕ್ಕ ತಿಂದಿದ್ದು ಪಕ್ಕ ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ದಾರೆ. ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಹೆಬ್ಬಾಳ್ಕರ್ ರಾಜೀನಾಮೆಗೆ ಬಿಜೆಪಿ ಒತ್ತಾಯ ಮಾಡಿದೆ. ಇಡೀ ರಾಜ್ಯದ ಅಬಲೆ ಮಹಿಳೆಯರನ್ನ ಸಬಲೆ ಮಾಡುವ ನಿಟ್ಟಿನಲ್ಲಿ ಆ ಒಂದು ದೊಡ್ಡ ಸ್ಥಾನದಲ್ಲಿ ಕುಳಿತಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವೇ ಈ ರೀತಿಯಾಗಿ ಅಬಲೆ ಅನ್ನೋ ಥರ ನೀವು ನಿಮ್ಮನ್ನು ಬಿಂಬಿಸ್ಕೊಂಡ್ರೆ ಹಾಗಾದರೆ ರಾಜ್ಯದ ಮಹಿಳೆಯರ ಧ್ವನಿಯಾಗಿ ನೀವು ಆ ಸ್ಥಾನಕ್ಕೆ ಕೂರುವ ಯೋಗ್ಯತೆ ನಿಮ್ಗಿಲ್ಲ ಅಂತ ನಾನು ಅಂತೀನಿ. ಬಳ್ಳಾರಿ ನಗರದ ಬೆಳಕನ್ ರಸ್ತೆಯ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಸ್ಕೂಟಿಗೆ ಲಾರಿ ಡಿಕ್ಕಿ ಹೊಡೆದಿದ್ದು ಸ್ಕೂಟಿ ಚಾಲಕಿ ವರಲಕ್ಷ್ಮಿ ಅನ್ನೋರಿಗೆ ಗಂಭೀರ ಗಾಯಗಳಾಗಿದೆ. ಇನ್ನೋರ್ವ ಗಾಯಾಳು ವಿಜಯಲಕ್ಷ್ಮಿಗೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಾಯಿ ಮಗಳು ಸ್ಕೂಟಿ ಮೇಲೆ ಹೊರಟಿದ್ದಾಗ ಅಪಘಾತ ಸಂಭವಿಸಿದ್ದು ಲಾರಿ ಚಾಲಕನ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಸೈಕಲ್ ಗ್ಯಾಪ್ ಪಬ್ನಲ್ಲಿ ಗಲಾಟೆ ಪ್ರಕರಣವನ್ನು ಖಂಡಿಸಿ ಕಾಂಗ್ರೆಸ್ ನಾಯಕ ಹನುಮಂತರಾಯಪ್ಪ ಜ್ಞಾನಭಾರತಿ ಠಾಣೆ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ. ಪುಂಡರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಅವರ ವಿರುದ್ಧ ಜ್ಞಾನಭಾರತಿ ಠಾಣೆಗೆ ದೂರು ನೀಡಿದ್ರು. ಇದನ್ನ ಪರಿಗಣಿಸದೆ ಪುಂಡರ ಪರವಾಗಿ ಕಾರ್ಯನಿರ್ವಹಿಸಲಾಗಿದೆ ಅಂತ ಆರೋಪಿಸಲಾಗಿದೆ. ಇನ್ನು ಇದೇ ವೇಳೆ ಶಾಸಕ ಮುನಿರತ್ನ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಮೊದಲನೇ ಸಾರ್ತಿ ಅಲ್ಲ ಸರ್, ಸುಮಾರು 8 ಸಾರ್ತಿ ಮಾಡಿದ್ದಾರೆ. ನಾವೆಲ್ಲ ಇದಕ್ಕೆ ಕ್ರಮ ತಗೋಣ ಕೇಳಿದಿವಿ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್, ತರುಣ್ ರಾಜ್ ಹಾಗೂ ಸಾಹಿಲ್ ಜೈನ್ ಸಲ್ಲಿಸಿದ್ದ ಹೆಬಿಯಸ್ ಕಾರ್ಪಸ್ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಅಕ್ರಮ ಬಂಧನವಾಗಿದೆ ಅಂತ ಆರೋಪಿಸಿ ಬಿಡುಗಡೆ ಕೋರಿ 3 ಆರೋಪಿಗಳು ಹೆಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಅರ್ಜಿದಾರರ ವಾದವನ್ನು ತಳ್ಳಿಹಾಕಿದೆ. ಬಂಧನ ಪ್ರಕ್ರಿಯೆಯಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಕಂಡುಬಂದಿಲ್ಲ ಅಂತ ಅಭಿಪ್ರಾಯಪಟ್ಟ ನ್ಯಾಯಾಲಯ 3 ಆರೋಪಿಗಳ ಬಂಧನ ಕಾನೂನುಬದ್ಧವಾಗಿದೆ ಅಂತ ಸ್ಪಷ್ಟಪಡಿಸಿದೆ. ಹೀಗಾಗಿ ರನ್ಯಾ ರಾವ್, ತರುಣ್ ರಾಜ್ ಹಾಗೂ ಸಾಹಿಲ್ ಜೈನ್ ಸಲ್ಲಿಸಿದ್ದ ಹೆಬಿಯಸ್ ಕಾರ್ಪಸ್ ಅರ್ಜಿಯನ್ನು ವಜಾಗೊಳಿಸಿ ಆದೇಶ ಹೊರಡಿಸಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಾಳಿ ಮಾಡಿದಾಗಲೆಲ್ಲ ಅಕ್ರಮ ಬಯಲಿಗೆ ಬರ್ತಾ ಇದೆ. ನಿನ್ನೆ ಜೈಲಿನ ಮೇಲೆ ನಡೆದಂತಹ ದಾಳಿಯಲ್ಲಿ 30 ಮೊಬೈಲ್ಗಳು, ಚಾರ್ಜರ್ಗಳು ಮತ್ತು ಇಯರ್ಫೋನ್ ಪತ್ತೆಯಾಗಿದೆ. ಜೈಲು ಸೂಪರಿಂಟೆಂಡೆಂಟ್ ಅಂಶುಕುಮಾರ್, ಜೈಲರ್ ಶಿವಕುಮಾರ್ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದ್ದು ಮೊಬೈಲ್ಗಳು ಪತ್ತೆಯಾಗಿದೆ. ಕಾರ್ಯಾಚರಣೆ ನಡೆಸಿದ ತಂಡಕ್ಕೆ ಡಿಜಿಪಿ ಅಲೋಕ್ ಕುಮಾರ್ 30,000 ಬಹುಮಾನ ಘೋಷಣೆ ಮಾಡಿದ್ದಾರೆ. ಸೈಲೆನ್ಸರ್ ಆಲ್ಟ್ರೇಷನ್ ಮಾಡಿಸಿದ ಲ್ಯಾಂಬೋರ್ಗಿನಿ ಕಾರು ಮಾಲೀಕರಿಗೆ ಆರ್ಟಿಒ ದಂಡ ಹಾಕಿದೆ. ಹಸಿರು ಬಣ್ಣದ ಲ್ಯಾಂಬೋರ್ಗಿನಿ ಕಾರಿನ ಸೈಲೆನ್ಸರ್ ಆಲ್ಟ್ರೇಷನ್ ಮಾಡಿಸಿ ಕಾರು ಮಾಲೀಕರು ಮೈಸೂರಿಗೆ ಹೋಗಿದ್ರು. ಈ ಹಿನ್ನೆಲೆ ಮೈಸೂರಿಗೆ ಹೋದ ಆರ್ಟಿಒ ಅಧಿಕಾರಿಗಳು ಕಾರು ಮಾಲೀಕನಿಗೆ 8,500 ರೂಪಾಯಿ ದಂಡ ಹಾಕಿದ್ದಾರೆ. ಷರತ್ತು ಹಾಕಿ ಕಾರಿನ ಮಾಲೀಕನಿಗೆ ಆರ್ಟಿಒ ವಾಪಸ್ ಕೊಟ್ಟಿದೆ. ಬೀದರ್ ಜಿಲ್ಲೆ
ಜಿಲ್ಲೆಯ ಹುಮನಾಬಾದ್ನ ಯಮ ಫ್ಯಾಕ್ಟರಿಗಳ ಬಗ್ಗೆ ನ್ಯೂಸ್ 18 ವರದಿ ಮಾಡಿತ್ತು. ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ನ್ಯೂಸ್ 18 ವರದಿ ಬಳಿಕ ಎಚ್ಚೆತ್ತುಕೊಂಡ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಹುಮನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಮತ್ತು 4 ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಇಂಡಸ್ಟ್ರಿಯಲ್ ಏರಿಯಾದಿಂದ ಕಾರಂಜ ಡ್ಯಾಂವರೆಗೂ ಕೂಡ ನೀರಿನ ಮಾದರಿ ಸಂಗ್ರಹಿಸಿ ಕಲಬುರಗಿ ಪಿಸಿಬಿ ಲ್ಯಾಬ್ಗೆ ಕಳುಹಿಸಿದ್ದಾರೆ. ಇನ್ನು ಕೆಮಿಕಲ್ ಮತ್ತು ಟೈರ್ ಫೈರೋಲಿಸಿಸ್ ಕಾರ್ಖಾನೆಗಳಿಂದಾಗಿ ಜನರಿಗೆ ಆಗ್ತಾ ಇರುವಂತಹ ಆರೋಗ್ಯ ಸಮಸ್ಯೆ ಬಗ್ಗೆ ನ್ಯೂಸ್ 18 ವರದಿಯನ್ನ ಬಿತ್ತರಿಸಿತ್ತು. ಅವರು ವರದಿ ಮಾಡಿ ನಂತರ ಏನದಂದ್ರೆ PCB ಅಧಿಕಾರಿಗಳು ಬಂದು ಏನದಂದ್ರೆ ಗಡವಂತಿ, ಮಾಣಿಕ್ನಗರ್, ಮೋಳ್ಕೆರ ನಲ್ಲಿ ಏನದಂದ್ರೆ ನೀರು ಸಂಗ್ರಹ ಮಾಡಿ ಒಯ್ದಿದ್ದಾರೆ. ಭಾಳಷ್ಟು ಸಂತೋಷದ ವಿಷಯ. ಆದರೆ ಸುಮಾರು ಸಲ ಏನದಂದ್ರೆ ನಾವು ಹೋರಾಟ ಮಾಡಿದಾಗ ಮತ್ತು ಮಾಧ್ಯಮ ಮೂಲಕ ಏನದಂದ್ರೆ ಅಧಿಕಾರಿಗಳು ಬರ್ತಾರೆ, ನೀರು ಸಂಗ್ರಹ ಮಾಡಿ ಒಯ್ತಾರೆ, ಮತ್ತು ಅಲ್ಲಿಂದೇ ಬಂದ್ ಮಾಡ್ತಾರೆ. ನ್ಯೂಸ್ ಮಾಡಿದಾರ. ಆ ನ್ಯೂಸ್ ನಂತರ ಏನದಂದ್ರೆ ಅಧಿಕಾರಿಗಳು ಬಂದು ಏನದಂದ್ರೆ ನೀರು ಸಂಗ್ರಹ ಮಾಡಿರ. ಆದರೆ ಇಲ್ಲಿವರೆಗೂ ಏನದಂದ್ರೆ ಕ್ರಮ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಚರಂಡಿ ನೀರು ಮಿಕ್ಸ್ ಆಗಿ ಮಕ್ಕಳು, ವೃದ್ಧರು, ಮಹಿಳೆಯರು ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಈ ಬಗ್ಗೆ ವರದಿ ಬಳಿಕ ಎಚ್ಚೆತ್ತುಕೊಂಡಂತಹ ಗಜೇಂದ್ರಗಡ ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್ ವೀರಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಗ್ರಾಮದಲ್ಲಿ ಮಕ್ಕಳ ಆರೋಗ್ಯ ತಪಾಸಣೆ ಮಾಡಲಾಗ್ತಾ ಇದೆ. ನ್ಯೂಸ್ 18 ಕಾರ್ಯಕ್ಕೆ ಗ್ರಾಮಸ್ಥರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈಗ ಇಲ್ಲಿ ಓವರ್ ಟ್ಯಾಂಕ್ ಐತೆ ನೋಡಿ. ನಮ್ಮೂರಿನಲ್ಲಿ ತುರಿಕೆ ಮತ್ತು ಇದು ಕೆಂಪು ಗುಳಿಗಳು ಎದ್ದು ಜಾಸ್ತಿ ಪೇಷಂಟ್ಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು. ನಾವು ಹಾಗಾಗಿ ನ್ಯೂಸ್ 18 ಚಾನಲ್ ಅವರು ನಿನ್ನೆ ಬಂದು ನಮ್ಮೂರಿಗೆ ಭೇಟಿ ಕೊಟ್ಟಾಗ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇದನ್ನು ಮಾಡಿದ್ರು, ನ್ಯೂಸ್ ಮಾಡಿದರು. ಹಾಗಾಗಿ ಇವತ್ತು ಬೆಳಗ್ಗೆ ಯುವ ಸಾಹೇಬರು ಮತ್ತು ಕೆಲಸಗಾರನ ಹಚ್ಚಿ ಅದನ್ನೆಲ್ಲ ಕ್ಲೀನ್ ಮಾಡ್ಸಕ್ಕಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಈ ರೋಡನ್ನು ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳಿದರೆ ನ್ಯೂಸ್ 18 ಚಾನಲ್ನವರಿಗೆ ಈ ಮುಖಾಂತರ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇದು ಕೊಟ್ಟು ಅರ್ಜಿ ಕೊಟ್ಟು ಸಾಕಾಗೈತಿ. ಯುವ ಸಾಹೇಬ್ ಕೊಡೈತಿ, ಒಳ್ಳೆ ವಿವೋ ಕೊಡೈತಿ, ಪಂಚಾಯತಿ ಕೊಟ್ಟೈತಿ. ಯಾರು ಕೊಟ್ಟರು ಅದು ಕೆಲಸ ಡೆಮೋರೇಷನ್ ಮಾಡಿಸಿಲ್ಲ. ಇವತ್ತು ಅವರ ಯುವ ಸಾಹೇಬ್ ಬಂದಿಲ್ಲ, ನಾನು ಸೋಮವಾರ ದಿವಸ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋಣ. ನ್ಯೂಸ್ 18 ರೈಲ್ವೆ ನೇಮಕಾತಿಯಲ್ಲಿ ಕನ್ನಡ ಭಾಷೆ ಕಡೆಗಣನೆಯ ಹಿನ್ನೆಲೆ ವಿವಿಧ ಹುದ್ದೆ ನೇಮಕಾತಿ ಪರೀಕ್ಷೆಯಲ್ಲಿ ಕನ್ನಡ ಅವಕಾಶ ಕೊಡುವಂತೆ ಕನ್ನಡಪರ ಸಂಘಟನೆ ಆಗ್ರಹ ಮಾಡಿದೆ. ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಮತ್ತು ಕಾರ್ಯಕರ್ತರು ರೈಲ್ವೆ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ನೈಋತ್ಯ ರೈಲ್ವೆ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಎಚ್ಚರಿಕೆಯ ಹಿನ್ನೆಲೆ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಸುಮಾರು 27